ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸವಿ ಪ್ರೇರಣಾ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನನ್ನ ಮಗಳಿಗೆ ಪಾಪ ಎಲ್ಲೂ ಹೊರಗಡೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ವಂತೆ. ಹಾಗಾಗಿ ಮನೇಲೇ ಒಂದು ಸಮ್ಮರ್ ಕ್ಯಾಂಪ್ ಥರ ನಾನು ಅವಳಿಗೆ ಒಂದು ಆ್ಯಕ್ಟಿವಿಟೀಸ್ ಕೊಟ್ಟಿದ್ದೆ. ಅದು ಬ್ರೇಸ್ಲೆಟ್ ಎಲ್ಲ ಕಟ್ ಮಾಡ್ಕೊಂಡಿದ್ಲು. ಹಾಗಾಗಿ ಮನೇಲೇ ಕುತ್ಕೊಂಡು ತಾನೇ ಬ್ರೇಸ್ಲೆಟ್ ಮಾಡ್ತೀನಿ ಅಂತ ಕೂತಿದ್ಲು. ಕೊಡು ನಾನು ಮಾಡಿಕೊಡ್ತೀನಿ ಅಂದರೆ, ಇಲ್ಲ ನಾನು ಮಾಡ್ತೀನಿ ಅಂತ ಇದ್ಲು. ಹಾಗಾಗಿ ನಾನು ಕೊಡಲ್ಲ ಮಣಿ ಅನ್ನೋಕ್ಕೆ, ನನ್ನ ಕೈಯಲ್ಲಿದ್ದು ನಾನು ಬಿಡಲ್ಲ ಅನ್ನೋಕ್ಕೆ ಇಬ್ಬರು ಸಣ್ಣ ಪುಟ್ಟ ಹೀಗೆ ಕಿತ್ತಾಡ್ತಾ ಇರ್ತೀವಿ. ಅಂದರೆ ತುಂಬ ಜೋರಾಗಿ ಏನಿಲ್ಲ, ಸುಮ್ಮನೆ ಹಾಗೆ ತಮಾಷೆ ಕಿತ್ತಾಡ್ತಾ ಇರ್ತೀವಿ. ಅವಳು ಕೊಡು ನಂದು, ನಾನು ಬ್ರೇಸ್ಲೆಟ್ ಪೋಣಿಸ್ಕೊತೀನಿ ಅಂತ ಇದ್ಲು. ಬೇಡ ನಾನು ಪೋಣಿಸ್ಕೊಡ್ತೀನಿ ಅಂತ ಇಬ್ಬರು ಜಗಳ ಮಾಡಿಕೊಂಡು ಕೊನೆಗೆ ಅವಳ ಕೈಲಿ ಸ್ವಲ್ಪ ಮಣಿ ಹೋಯ್ತು, ನನ್ನ ಕೈಲಿ ಸ್ವಲ್ಪ ಉಳ್ಕೊಳ್ತು. ಸೊ ಹೀಗೆ ಪಾಪ ಅವಳಿಗೂ ಬೇಜಾರಾಗಬಾರ್ದಲ್ವ. ಸಮ್ಮರ್ ಡೇಸಲ್ಲಿ ಹೋಗು ಊರಿಗೆ ಅಂದರೆ ಅವಳು ಹೋಗಲ್ಲ, ನೀನು ಬಾ ಅಂತಾಳೆ. ಹಾಗಾಗಿ ಅವಳಿಗೆ ಮನೆಯಲ್ಲೇ ಸ್ವಲ್ಪ ಈ ರೀತಿ ಒಂದು ಬೇಜಾರಾಗದೇ ಇರೋ ಥರ ತಮಾಷೆಯಾಗಿ ಇಬ್ಬರು ಆರಾಮಾಗಿರ್ತೀವಿ ನಗಾಡಿಕೊಂಡು. ಸೊ ಅವಳೇ ನಾನು ಪೋಣಿಸ್ಕೊಳ್ತೀನಿ, ನಾನೇ ಬ್ರೇಸ್ಲೆಟು ಉಂಗುರ ಏನೇನೋ ಮಾಡ್ಕೊಳ್ತೀನಿ ಅಂತ ಕೂತಿದ್ಲು. ಸರಿ ಏನಾದರೂ ಮಾಡ್ಕೊ ಅಂತ ಎಲ್ಲ ಮಣಿನೂ ಅವಳಿಗೆ ಕೊಟ್ಟು ಕೂತಿದ್ದೆ. ಕೊಟ್ಟು ಮಾಡು ಅಂತ ಕೂರಿಸ್ದೆ. ಅವಳೇನು ಮಾಡಿದ್ದಾಳೆ, ಒಂದು ಮ್ಯಾಚ್ ಬಾಕ್ಸ್ ಫುಲ್ ತೊಗೊಂಡಿದ್ದಾಳೆ ನೋಡಿ. ಇದರಲ್ಲಿ ಸುಮಾರು ಏನಿಲ್ಲ ಅಂದರೆ ಒಂದು 8ರಿಂದ 10 ಕಡ್ಡಿ ವೇಸ್ಟ್ ಮಾಡಿದ್ಲು. ಸೊ ಅದಕ್ಕೆ ನಿಂಗೆ ಮತ್ತೆ ಮ್ಯಾಚ್ ಬಾಕ್ಸ್ ಕೊಡಲ್ಲ, ಹಾಗೆ ಮಾಡು, ನಾನು ಆಮೇಲೆ ಗಂಟು ಹಾಕ್ಕೊಡ್ತೀನಿ ಅಂದರೆ, ಬೇಡ ಕೊಡಿಲಿ ಅಂತ ಇದ್ಲು. ಕೊಡಲಿಲ್ಲ, ನಾನು ಎತ್ತಿ ಪಕ್ಕಕ್ಕೆ ಇಟ್ಕೊಂಡೆ. ಹೆಂಗೆ ಎಲ್ಲ ವೇಸ್ಟ್ ಮಾಡ್ತೀಯ ಅಂದ್ಬಿಟ್ಟು. ಪಾಪ ಅವಳಿಗೂ ಬೇಜಾರಲ್ವ, ಎಲ್ಲೂ ಹೋಗೋದು ಇಲ್ಲ. ಸೊ ಅವಳೇ ಎಲ್ಲ ಮಣಿ ಪೋಣಿಸ್ಕೊಟ್ಲು. ಸರಿ ಗಂಟು ಹಾಕ್ಕೊಡು ಅಂತ ಕೊಟ್ಲು. ಚೂರು ದಾರ ಬಿಟ್ಟಿದ್ದಾಳೆ, ಅಂದರೆ ಅದು ಒಂದು ಎಲಾಸ್ಟಿಕ್ ಥರ, ರಬ್ಬರ್ ಥರ ಇತ್ತು, ಬ್ಯಾಂಡ್ ಟೈಪಲ್ಲಿತ್ತು. ಸೊ ಅದು ಎಕ್ಸ್ಪೆಂಡ್ ಆಗ್ತಾಯಿತ್ತು, ಬಟ್ ಸ್ವಲ್ಪ ಬಿಟ್ಟಿದ್ರಿಂದ ಅದು ಅವಾಗವಾಗ ಬಿದ್ದೋಗ್ತಾಯಿತ್ತು. ಇಬ್ಬರು ನಾನು ಅವಳು ಹೀಗೆ ಕೆಲವೊಂದು ಜೋಕ್ಸ್ ಮಾಡ್ಕೊಳ್ತಾ, ಏನಾದರೂ ತಮಾಷೆ ಕಾಮಿಡಿಯಾಗಿ ಮಾತಾಡಿಕೊಂಡು ಈ ರೀತಿ ಏನಾದ್ರು ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾಯಿರ್ತೀವಿ. ಪಾಪ ಅವಳಿಗೂ ಬೇಜಾರಾಗಬಾರ್ದಲ್ಲ, ಅವಳಿಗೂ ಬೋರ್ ಆಗಬಾರ್ದು ಮನೆ ಅಂದ್ಬಿಟ್ಟು ನಾನು ಅವಳಿಗೆ ಈ ರೀತಿ ಯಾವುದಾದ್ರೂ ಒಂದು ಕೆಲಸದಲ್ಲಿ ಅವಳಿಗೆ ಕೆಲಸ ಕೊಟ್ಟು, ಅಂದರೆ ಕೆಲಸ ಅಂದರೆ ಮನೆ ಕೆಲಸ ಅಲ್ಲ, ಈ ರೀತಿ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡು ಅಂತ ಕೂರಿಸ್ತೀನಿ. ಈ ರೀತಿ ಈ ಮುಂದೆ ಏನೇನು ಮಾಡ್ತಾಳೆ ನೋಡಿ. ಹಾಗೇ ಅಂದ್ರೂ ನನ್ನಲ್ಲಿ ಅವಳಲ್ಲಿ ಒಳ್ಳೆ ಬಾಂಡಿಂಗ್ ಇದೆ. ನಾವಿಬ್ಬರು ಸ್ವಲ್ಪ ಜಗಳನೂ ಮಾಡ್ಕೊಳ್ತೀವಿ. ಪೇರೆಂಟ್ಸ್ ಆ್ಯಂಡ್ ಡಾಟರ್ ಅನ್ನೋ ಥರ ಇರೋದಿಲ್ಲ, ನಾವು ಜಗಳನೂ ಮಾಡ್ತೀವಿ, ಕುಸ್ತಿನೂ ಆಡ್ತೀವಿ. ಆಮೇಲೆ ಹಾಗೆಯೇ ನಾವೇನು ಮಾಡಿಲ್ಲ ಅನ್ನೋ ಥರ ಫ್ರೆಂಡ್ಲಿಯಾಗೂ ಇರ್ತೀವಿ. ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ಅವಳು ನನ್ನನ್ನು ಬಿಟ್ಟು ಬೇರೆ ಊರಿಗೆ ಹೋಗೋಕ್ಕೆ ಎಲ್ಲ ಇಷ್ಟಪಡೋದಿಲ್ಲ. ಅವಳಿಗೆ ಎಲ್ಲೋದ್ರೂ ಸುಮ್ಮನೆ ಸೈಲೆಂಟಾಗಿರಬೇಕು. ಅವಳಿಗೆ ಸೈಲೆಂಟಾಗಿರೋದಾಗಲ್ಲ, ಯಾರ ಜೊತೆನಾದ್ರು ಜಗಳ ಮಾಡಬೇಕು. ಇಲ್ಲಾಂದರೆ ನನ್ನ ಹತ್ರ ಬರ್ತಾಳೆ ಒಂದೊಂದು ಟೈಮ್, ಏನೂ ಮಾಡಿಲ್ಲ ಅನ್ನೋ ಥರ ಇರ್ತಾಳೆ, ಕಿತಾಪತಿ ಮಾಡೋಗ್ತಾಳೆ. ನಾನು ಹೊಡಿತೀನ, ಯಾಕೆ ಏನು ಅಂತ ಜಗಳಕ್ಕೆ ಬಂದುಬಿಡ್ತಾಳೆ. ಆಮೇಲೆ ಇಬ್ಬರಲ್ಲೂ ಒಂದು ಸ್ವಲ್ಪ ವಾರ ನಡೆದ್ಬಿಡುತ್ತೆ. ಮತ್ತು ಇನ್ನೊಂದು ಕ್ಷಣ ಏನೂ ಆಗಿಲ್ಲ ಅನ್ನೋ ಥರ ಮತ್ತೆ ಮಮ್ಮಿ ಅಂತ ಬರ್ತಾಳೆ. ಈ ರೀತಿ ಇಬ್ಬರಲ್ಲೂ ಒಂಥರ ಚೆನ್ನಾಗಿರುತ್ತೆ ಅಂಡರ್ಸ್ಟ್ಯಾಂಡಿಂಗು. ಮತ್ತು ಕಿತ್ತೋಯ್ತು, ಮತ್ತೆ ನನಗೆ ಗಂಟು ಹಾಕ್ಕೊಡು ಅಂತ ಕೂತಿದ್ದಾಳೆ, ಕೊಟ್ಟಳು ನೋಡಿ. ಕೊನೆಗೂ ನಾನೇ ಹಾಕ್ಕೊಡ್ಬೇಕಾಯ್ತು ಅಂದ್ಬಿಟ್ಟು ನಾನೇ ಹಿಡ್ಕೊಂಡೆ ಪೋಣಿಸ್ಕೊಡೋಕ್ಕೆ. ಸೊ ಅದು ಹೋಲ್ ಕೂಡ ಸರಿಯಾಗಿ ಹೋಲ್ ಆಗಿರಲಿಲ್ಲ, ಅಂದರೆ ಸೂಜಿಲಿ ಮತ್ತೆ ಅದು ಬಿಸಿ ಮಾಡಿಬಿಟ್ಟು ಹೋಲ್ ಮಾಡಬೇಕಾಯ್ತು. ಈಗ ನೋಡಿ, ಇದು ಎಲಾಸ್ಟಿಕ್ ಏನಿದೆ ಕಟ್ಟಿಕೊಟ್ಟೆ. ಕೊನೆಗೂ ನಾನು ಕಟ್ಟಿಕೊಟ್ಟೆ ಅಂದೆ. ಹೀಗೆ ಇಬ್ಬರು ನೋಡಿ, ಕೊಡಿಲಿ ತೋರಿಸ್ತೀನಿ ಅಂದರೆ ಅವಳು, ಬೇಡ ನಾನೇ ತೋರಿಸ್ತೀನಿ, ನನಗೂ ತೋರ್ಸೋಕ್ಕೆ ಅಂತ ಅವಳು. ಹೀಗೆ ಸಣ್ಣ ಪುಟ್ಟ ಚೆನ್ನಾಗಿರುತ್ತೆ ಮಕ್ಕಳ ಜೊತೆ. ನಾನು ಪೇರೆಂಟ್ಸು, ನಿನ್ನ ಡಾಟರು, ಈ ರೀತಿಯೆಲ್ಲ ಡಿಸ್ಟಿಂಕ್ಷನ್ ಮಾಡೋಕ್ಕೆ ಹೋಗಬಾರ್ದು. ಒಂಥರ ಅವಕ್ಕೂ ಮನೇಲಿರೋದು ಅಂದರೆ ತುಂಬ ಇಷ್ಟಪಟ್ಟು ಇರಬೇಕು, ಆ ರೀತಿ ಇರಬೇಕು ನಾವು ಪೇರೆಂಟ್ಸ್ ಕೂಡ. ಕೊನೆಗೂ ನಾನು ಅದನ್ನು ಎಲಾಸ್ಟಿಕ್ನ ಗಂಟು ಹಾಕ್ಕೊಟ್ಟೆ. ಅವಳಿಗೆ ನೋಡಿ ಬ್ರಾಸ್ಲೆಟ್ ಟೈಪ್ ಆಯಿತು. ಮತ್ತು ಅದು ಕಟ್ ಮಾಡಿಕೊಂಡು ಬ್ರಾಸ್ಲೆಟ್ ಮಾಡಿಕೊಂಡ್ಳು. ಅದೇ ಥರ ಇನ್ನೊಂದು ಉಂಗುರ ಕೂಡ ಮಾಡ್ಕೊಂಡಿದ್ದಾಳೆ. ಹೀಗೆ ಮನೇಲಿದ್ದರೆ ಏನಾದರೂ ಒಂದು ಮಾಡ್ಕೋತಾ, ಅಂದರೆ ಆ್ಯಕ್ಟಿವಿಟೀಸ್ ಮಾಡ್ತಾಯಿರ್ತಾಳೆ. ನಾನು ಅದು ಫುಲ್ ಟೈಟ್ ಆಗುತ್ತೆ ಅಂತ 2 ಬಾರಿಸಿದ್ರು ಕೂಡ, ನೀನು ಏನಾದರೂ ಮಾಡ್ತೀನಿ ಅಂತ ಇಸ್ಕೋತೀಯ, ಆಮೇಲೆ ನನಗೆ ಹೊಡಿತೀಯ, ಬೇಡ ಹೋಗು, ನೀನೇನು ಮಾಡ್ಕೊಡೋದು ಬೇಡ, ನಾನು ಏನೋ ನಿನ್ನ ಹತ್ರ ಮಾಡಿಸ್ಕೊಳ್ಳೋದು ಬೇಡ ಅಂತ ಬಿಟ್ಟು ಕೊನೆಗೆ ಅವಳೇ ಒಂದು ಉಂಗುರ ಮತ್ತು ಬ್ರಾಸ್ಲೆಟ್ ಮಾಡ್ಕೊಂಡಿದ್ದಾಳೆ. ಚೆನ್ನಾಗಿದೆ ಅಲ್ವ. ಇದಕ್ಕಿಂತ ಇನ್ನೆಂಥ ಸಮ್ಮರ್ ಕ್ಯಾಂಪ್ ಬೇಕು ಫ್ರೆಂಡ್ಸ್. ಹೀಗೆ ಮನೇಲೇ ನಾವು ಮಕ್ಕಳಿಗೆ ಏನಾದರೂ ಒಂದು ಕ್ರಿಯೇಟಿವಿಟಿ ಕೊಟ್ಟರೆ ಮನೇಲೇ ಟೈಮ್ ಪಾಸ್ ಆಗುತ್ತೆ, ಮತ್ತು ನಮ್ಮ ಜೊತೆನೇ ಇರ್ತವೆ ಮಕ್ಕಳು ಕೂಡ. ಒಂದು ಮನೆ ಅನ್ನೋ ಒಂದು ಬಾಂಡಿಂಗ್, ಒಳ್ಳೆ ಫೀಲ್ ಇರುತ್ತೆ ಮಕ್ಕಳಿಗೆ. ನಮ್ಮ ಜೊತೆ ಒಳ್ಳೆ ಬಾಂಡಿಂಗಲ್ಲಿರುತ್ತೆ. ಮನೆ ಅಂದರೆ ಒಂದು ಒಳ್ಳೆ ಫೀಲ್ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸವಿ ಪ್ರೇರಣಾ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮನೇಲಿ ಯಾರೂ ಇಲ್ಲ ಅಂದರೆ ಪ್ರೇರಣಾ ಮತ್ತು ಅವರ ಅಪ್ಪ ಇಬ್ಬರು ಮೊನ್ನೆ ಮದುವೆಗೆ ಹೋಗಿದ್ವಲ್ಲ, ಅದರದ್ದು ಬೀಗ್ರ ಊಟ ಇತ್ತು. ಇಲ್ಲೇ ನಮ್ಮನೆ ನೈಬರ್ಸೇ ಅಲ್ವಾ, ನಮ್ಮನೆ ಪಕ್ಕದಲ್ಲೇ ಇದ್ದಾರೆ. ಸೊ ಹಾಗಾಗಿ ಅವರು ಬೀಗ್ರ ಊಟ ಕರೆದಿದ್ರು, ಅವರಿಬ್ಬರು ಹೋಗಿದ್ದಾರೆ. ನಾನು ಹೋಗಲಿಲ್ಲ, ಬಿಕಾಸ್ ನಾನಿವತ್ತು
ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ಅವರಿಬ್ಬರೇ ಹೋಗಿದ್ದಾರೆ. ನಾನು ಒಬ್ಬಳೇ ಮನೇಲಿದ್ನಲ್ಲ, ಬೇಜಾರಾಗ್ತಿತ್ತು. ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ವ್ಲಾಗ್ ಆದರೂ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಏನೆಲ್ಲ ಆಯಿತು, ಇವತ್ತಿನ ದಿನ ಹೇಗೆಲ್ಲ ಹೋಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಅವತ್ತೇ ಸಂಜೆ ನಾನು 7 ಗಂಟೆಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಪ್ರೇರಣಾ ಅಲ್ಲಿಂದ ಬಂದುಬಿಟ್ಟು ಮಮ್ಮಿ ಸ್ವಲ್ಪ ವಾಶ್ರೂಮ್ಗೆ ಹೋಗಬೇಕು, ನೀರು ಖಾಲಿಯಾಗಿದೆ, ಮೋಟ್ರ್ ಆನ್ ಮಾಡು ಅಂದ್ಲು. ನಾನೇನು ಮಾಡಿದೆ, ಮೋಟ್ರ್ ಆನ್ ಮಾಡಿಬಿಟ್ಟು ಕೆಳಗೆ ಇಳಿಯೋಣ ಅಂತ ಹೋದರೆ ಕಾಲು ಸ್ವಲ್ಪ ಸ್ಕಿಡ್ಡಾಗಿ ಬಿದ್ದುಬಿಟ್ಟೆ. ಬಿದ್ದ ಮೇಲೆ ಕೈ ಅಡ್ಡ ಕೊಟ್ಟನಲ್ವ, ಹಾಗಾಗಿ ಮೊಣಕೈಗೆ ಸ್ವಲ್ಪ ಏಟಾಯಿತು. ಸೊ ಅದನ್ನು ಪ್ರೇರಣೆಗೆ ಹೇಳ್ತಾ ಇದ್ದೆ, ನೀನೇ ಬಂದು ಮೋಟ್ರ್ ಆನ್ ಮಾಡ್ಕೋಬೇಕು ತಾನೆ. ನನಗೆ ಹೇಳಿದೆ ನೋಡು, ನಾನು ಇಳಿಯೋಕೆ ಹೋಗಿ ಈ ಥರ ಬಿದ್ದೆ ಅಂತ ಹೇಳ್ತಾ ಇದ್ದೆ. ಅವಳಂತೂ ಬಿದ್ದು ಬಿದ್ದು ನಗಾಡ್ತಾಯಿದ್ಲು. ಯಾಕೆಂದರೆ ಅವಳು ಒಂದೊಂದು ಟೈಮ್ ಕೆಳಗೆ ಬಿದ್ದಾಗ ನಾನು ಎತ್ತಲ್ಲ, ನಾನು ನಗಾಡ್ಬಿಡ್ತೀನಿ, ಪಟ್ಟನ್ನು ನಗಾಡ್ತೀನಿ. ಏನು ಪ್ರೇರಣಾ ನೋಡ್ಕೊಂಬರೋಕ್ಕಾಗಲ್ಲ, ಹಿಂಗೆ ಬಿದ್ದೋಗ್ಬಿಟ್ಟಾ ಅಂತ ಒಂದೊಂದ್ಸಲ ಅವಳಿಗೂ ನಾನು ಹಾಗೇ ಚೇಷ್ಟೆ ಮಾಡ್ತಾಯಿರ್ತೀನಿ. ಮಮ್ಮಿ ನನಗೆ ಎಷ್ಟೊಂದು ಸಲ ನೀನು ಹಿಂಗೆ ಮಾಡಿ ನಗಾಡಿದ್ದೆಲ್ಲ, ಇವಾಗ ನೀನು ಹೆಂಗೆ ಬಿದ್ದೆ ಮಮ್ಮಿ, ನಾನು ಇರಬೇಕಿತ್ತು, ಮಜಾ ತಗೋತಾ ಇದ್ದೆ ಅಂತ ಅದನ್ನೇ ಹೇಳ್ತಾ ಇದ್ಲು. ತೋರಿಸ್ತಾ ಇದ್ದೀನಿ ನೋಡಿ, ಇದು ತುಂಬ ಸ್ಲೋಪ್ ಆಗಿದೆ, ಸ್ಲಿಪ್ಪರ್ ಬೇರೆ ಜಾರ್ತಾ ಇತ್ತು. ಹಾಗಾಗಿ ಇಳಿಯೋಕೆ ಹೋಗಿ ಅದು ಒಳ್ಳೆ ಜಾರ ಬಂಡಿ ಇದ್ದಂಗಿತ್ತು, ಹಾಗಾಗಿ ಜಾರಿ ಬಿದ್ದುಬಿಟ್ಟೆ. ಅದನ್ನು ಏನು ಪ್ರೇರಣೆ ಸಿಕ್ಕಾಬಟ್ಟೆ ಖುಷಿಯಾಗಿ ತಮಾಷೆ ಮಾಡ್ಕೊಂಡು ನಗಾಡಿದ್ದು. ಸೊ ಇದು ನೆಕ್ಸ್ಟ್ ಡೇ ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ಮೋದಿ ಕೇರ್ ಶಾಪಿಂದ ಕೆಲವೊಂದು ಐಟಮ್ ನಮಗೆ ಪಾರ್ಸಲ್ ಬಂದಿತ್ತು. ನಮ್ಮ ಮನೆಯವ್ರು ಇರಲಿಲ್ಲ, ಇದ್ದರೆ ಅವರು ಅಂಗಡಿಗೆ ಹೋಗಿ ತಂದು ಕೊಡ್ತಾರೆ. ಬಟ್ ಅವ್ರು ಕೆಲ್ಸಕ್ಕೆ ಹೋಗಿದ್ರಿಂದ ಆರ್ಡ್ರ್ ಮಾಡಿದ್ರು, ಮನೆಗೆ ಬಂದಿತ್ತು. ಸೊ ನಾವು ತಿಂಗಳಿಗೆ ಬರೀ 3 ಲೀಟ್ರು ಆಯಿಲ್ ಯೂಸ್ ಮಾಡ್ತೀವಿ. ಇದು ಅಡುಗೆ ಎಣ್ಣೆ, ರೈಸ್ ಬ್ರೈನ್ ಆಯಿಲ್. ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ, ಒಂದು ಸ್ವಲ್ಪನೂ ಕೊಬ್ಬಿನ ಅಂಶ ಇರಲ್ಲ, ಅಂದರೆ ಫ್ಯಾಟ್ ಇರೋದಿಲ್ಲ. ರೈಸ್ ಬ್ರೈನ್ ಆಯಿಲ್ ಅಂತ. ಇದು ಸಾಬೂನು, ಸಾಫ್ಟ್ ವಾಶ್ ಸ್ಯಾಂಡ್ಲ್ವುಡ್ ಸಾಬೂನು. ಇದು ತುಂಬ ಚೆನ್ನಾಗಿರುತ್ತೆ, ಸ್ಕಿನ್ನಿಗೆ ಒಂಚೂರು ಏನೂ ಪ್ರಾಬ್ಲಮ್ ಆಗೋಲ್ಲ. ಹೇರ್ ಶ್ಯಾಂಪು, ನನಗೂ ನನ್ನ ಮಗಳಿಗೆ ಒಂಚೂರು ಕೂದಲು ಉದ್ರಲ್ಲ ಇದನ್ನು ಯೂಸ್ ಮಾಡೋದ್ರಿಂದ. ಇದು ಫ್ರೆಶ್ ಮೂಮೆಂಟ್ ಅಂತ ಪೇಸ್ಟು, ತುಂಬ ಚೆನ್ನಾಗಿದೆ, ಹಲ್ಲು ನೋವು ಬರೋದಿಲ್ಲ. ಒಟ್ಟಿನಲ್ಲಿ ಇದಿಷ್ಟು ಪ್ರಾಡಕ್ಟ್ ನಮಗೆ ತುಂಬ ಅಡ್ಜಸ್ಟ್ ಆಗಿದೆ, ಹಾಗಾಗಿ ಇದಿಷ್ಟು ಮಾತ್ರ ತರಿಸ್ಕೊತೀವಿ ಮೋದಿ ಕೇರ್ ಶಾಪಿಂದ. ಇನ್ನುಳಿದಿದ್ದೆಲ್ಲ ನಾವು ಡಿ ಮಾರ್ಟಿಂದ ತರ್ತೀವಿ. ಸೊ ಇದನ್ನು ಎಸೆಯೋದಿಲ್ಲ, ಇದು ಪಕ್ಕದ ಮನೆಯಲ್ಲಿ ಪಾಪು ಇರೋದ್ರಿಂದ ಅವರು ಹಂಡೆ ಒಲೆ ನೀರು ಕಾಯಿಸ್ತಾರೆ, ಅವ್ರಿಗೆ ಕೊಟ್ಬಿಡು. ಅಂದರೆ ತೆಂಗಿನ ಚಿಪ್ಪು, ಈ ರೀತಿ ರಟ್ಟು ಏನಾದ್ರು ಉಳಿದ್ರೆ, ಪೇಪರ್ನಂಥವು ಏನಾದ್ರು ಉಳಿದ್ರೆ ಅವ್ರಿಗೆ ಕೊಟ್ಬಿಡ್ತೀವಿ. ಪಾಪ ಅವರು ನೀರು ಕಾಯ್ಸೋಕ್ಕಾದ್ರೂ ಉಪಯೋಗಿಸ್ಕೊತಾರೆ. ಹಾಗೆ ಈ ಕಡೆ ನಾನು ಅಡುಗೆ ಮಾಡ್ತಾಯಿದ್ದಾಗ ನನ್ನ ಮಗಳು ಗ್ರೇಪ್ಸ್ ಬೇಕು ಅಂತ ಇದ್ಲು. ಸರಿ ತೊಳ್ಕೊಂಡು ತಿನ್ನು ಅಂತ ಕೊಟ್ಟರೆ ಅವಳು ಏನು ಮಾಡಿದಳು ನೋಡಿ, ತಿಂದಿಲ್ಲ. ಅದರಲ್ಲಿ ಈ ರೀತಿ ಬರ್ಕೊಂಡು ಕೂತಿದ್ದಾಳೆ, ಐ ಲವ್ ಯು ಅಮ್ಮ ಅಂತ. ನಿಜವಾಗ್ಲೂ ಒಂದು ತಾಯಿ ಜೀವಕ್ಕೆ ಇದಕ್ಕಿಂತ ಇನ್ನೇನು ಸಂತೋಷ ಬೇಕು ಅಲ್ವಾ. ಯಾವುದೇ ಒಂದು ತಾಯಿಗೆ ಆಗಲಿ ಮಕ್ಕಳು ನಿಜವಾಗ್ಲೂ ಇಷ್ಟಪಡ್ತಾರೆ ಅಂದರೆ ಆ ಜೀವಕ್ಕೆ ಇನ್ನೇನು ಸಂತೋಷ ಬೇಕು ಅಂತ ಅನಿಸಲ್ಲ ಅಲ್ವಾ. ಗ್ರೇಪ್ಸ್ ಕೊಡು ಮಮ್ಮಿ ಅಂದ್ಲು. ಸರಿ ತೊಳ್ಕೊಂಡು ತಿನ್ನು ಅಂತ ಕೊಟ್ಟರೆ ಈ ರೀತಿ ಬರೆದಿಟ್ಟಿದ್ದಾಳೆ. ನನಗಂತೂ ನಿಜ ಖುಷಿ ಆಯಿತು. ಮಳ್ಳಿ ಅಂದ್ಕೊಂಡು ಹಾಗೆ ಕೆಂದೆ ಒಂದು ಚೂಟು ಬಂದೆ. ಸರಿ ಇನ್ನೂ ಅವಳ ಜೊತೆ ಮಾತಾಡ್ತಾ ಕೂತ್ಕೊಂಡ್ರೆ ಅಡುಗೆ ಕೂಡ ತಡ ಆಗುತ್ತೆ, ನಮ್ಮ ಮನೆಯವ್ರು ಬರೋ ಹೊತ್ತಾಯ್ತಲ್ಲ, ಅಡುಗೆ ಮಾಡಬೇಕು ಅಂದ್ಬಿಟ್ಟು ಬಂದು ಈ ಕಡೆ ನನ್ನ ಅಡುಗೆ ಮಾಡೋದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮನೆಯವರು ಎಗ್ ಬುರ್ಜಿ ಮಾಡು ಅಂದಿದ್ರು. ಮೋಸ್ಟ್ಲಿ ಅವತ್ತು ಸಂಡೇ ಅನಿಸುತ್ತೆ, ಯಾಕೆಂದರೆ ಇದು ಯಾವತ್ತು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನೋ ಗೊತ್ತಿಲ್ಲ ಫ್ರೆಂಡ್ಸ್. ತುಂಬ ಬೇಜಾರಾಗಿ ಯಾವತ್ತು ಬೋರ್ ಆಗುತ್ತೋ ಅವತ್ತಷ್ಟೇ ವೀಡಿಯೋ ಹಾಕೋದನ್ನೇ ಮಾಡ್ಕೊಂಡಿದ್ದೀನಿ. ವೀಡಿಯೋಸು ತುಂಬ ಜನ ನೋಡ್ತೀರಾ, ಲೈಕ್ ಕೊಡ್ತೀರಾ, ಬಟ್ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ಸಲ್ಲಿ ತಿಳಿಸಲ್ಲ. ಸೊ ಹಾಗಾಗಿ ನೋಡೋಣ, ಯಾವತ್ತು ವೀಡಿಯೋ ಚೆನ್ನಾಗಿ ಓಡುತ್ತೋ ಅವತ್ತಿಂದ ನಾವು ಕಂಟಿನ್ಯೂ ಆಗಿ ವೀಡಿಯೋ ಹಾಕಿದ್ರಾಯ್ತು ಅಂದ್ಬಿಟ್ಟು ನಾನು ಸ್ವಲ್ಪ ಅದ್ರ ಬಗ್ಗೆ ಅಷ್ಟೊಂದೇನು ಕೇರ್ ಮಾಡ್ತಾಯಿಲ್ಲ. ಮಾವಿನ ಹಣ್ಣು ಕೂಡ ನಮ್ಮ ಮನೆಯವ್ರು ತಂದಿದ್ರು, ತುಂಬ ಚೆನ್ನಾಗಿತ್ತು, ಕೆಂಪಗೆ ಸಖತ್ತಾಗಿತ್ತು. ನನ್ನ ಮಗಳು ಮಮ್ಮಿ ಹಣ್ಣು ಕಟ್ ಮಾಡಿಕೊಡು ಅಂತ ಕೇಳ್ತಾನೆ ಇದ್ಲಲ್ಲ, ಹಾಗಾಗಿ ಅವಳಿಗೋಸ್ಕರ ಒಂದು ಹಣ್ಣು ಕಟ್ ಮಾಡಿಕೊಟ್ಟೆ. ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ, ಮಾವಿನ ಹಣ್ಣು ಅಂದರೆ ಸಖತ್ ಇಷ್ಟ. ಇದು ಆ್ಯಕ್ಚುಲಿ ಅವ್ರ ಅತ್ತೆ ಮನೆಯಿಂದ ಬಂದಿರೋ ಹಣ್ಣಿದು, ಹಾಗಾಗಿ ನೋಡಿ ಅವಳು ಇಬ್ಬರು ಕಟ್ ಮಾಡ್ಕೊಂಡ್ರೆ ಯಾವ ದೊಡ್ಡದು ಅಂತ ನೋಡಿ ತೊಗೋತಾ ಇದ್ದಾಳೆ. ತೊಗೊಂಡ್ಬಿಟ್ಟು ನಿಜವಾಗ್ಲೂ ಟೇಸ್ಟ್ ನೋಡಿ ಐ ಲವ್ ಯು ಅತ್ತೆ, ಥ್ಯಾಂಕ್ ಯು ಅಂತ ಇದ್ದಾಳೆ. ಈ ವಿಡಿಯೋ ಮುಖಾಂತರ ಅತ್ತೆ ಕೂಡ ಐ ಲವ್ ಯು ಹೇಳ್ತಾ ಇದ್ದಾಳೆ. ಸೊ ನಾನಲ್ಲ, ಅವ್ರ ಸೊಸೆ ಹೇಳ್ತಾ ಇರೋದು. ಸೊ ಬೆರಕೆ ಸೊಪ್ಪು ತೊಗೊಂಡಿದ್ದೆ ಅಜ್ಜಿ ಹತ್ರ, ಅದನ್ನು ಮಸೊಪ್ಪು ಮಾಡಬೇಕಾಗಿತ್ತು. ಇದು ಕೂಡ ವೀಡಿಯೋ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇರೋದು. ಚೆನ್ನಾಗಿರೋ ಕ್ಲಿಪ್ಪಿಂಗ್ಸ್ನ ಅವಾಗ ಸ್ವಲ್ಪ ತೊಗೊಂಡು ಜಾಯಿನ್ ಮಾಡಿ ಒಂದು ವ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಮಳೆ ಬರುತ್ತೆ ಅಂತ ನಾನು ಅಂದ್ಕೊಂಡೆ, ತುಂಬಾ ಗಾಳಿ ಬರ್ತಾಯಿತ್ತು ಮತ್ತು ಮೋಡ ಇತ್ತಲ್ಲ, ಹಾಗಾಗಿ ಮಳೆ ಬರ್ಬೋದು ಇತ್ತು ಅಂತ ನೋಡ್ತಾಯಿದ್ದು. ಬಟ್ ಕ್ಲೈಮೇಟ್ ಚೆನ್ನಾಗಿತ್ತು, ಒಂಥರ ತಂಪು ವಾತಾವರಣ. ಬಟ್ ಮಳೆ ಮಾತ್ರ ಬರಲಿಲ್ಲ. ಸೊ ಇವತ್ತು ಬರಲ್ವೇನೋ, ಸುಮ್ಮನೆ ಹೀಗೆ ಗಾಳಿ ಬೀಸಿ ಹೋಗುತ್ತೆ ಅಂದ್ಕೊಂಡು ಸುಮ್ಮನೆ ಆದವು. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಒಂದು 6:30 7 o'clock ಇರ್ಬೋದು, ಸಿಕ್ಕಾಬಟ್ಟೆ ಜೋರು ಮಳೆ ಬಂತು ಫ್ರೆಂಡ್ಸ್. ತುಂಬ ಖುಷಿ ಆಯಿತು.
ಅಂತೂ ಇಂತೂ ನಾವು ಪುಣ್ಯವಂತರು ಅಂತ ಅನ್ನಿಸ್ಬಿಡ್ತೀವಿ. ಮಳೆ ನೋಡಿ ಎಷ್ಟೋ ದಿನ ಆಗಿತ್ತಲ್ವ, ಅದಕ್ಕಾಗಿ ಇವತ್ತು ಮಳೆ ನೋಡಿ ತುಂಬ ಖುಷಿ ಆಯಿತು. ಸದ್ಯ ನಾವು ಪುಣ್ಯ ಮಾಡಿದ್ವಪ್ಪ ಮಳೆ ಬಂತಲ್ಲ ಅಂತ ಮನಸ್ಸಿಗೆ ಒಂಥರ ಹಾಯ್ ಅನ್ನೋ ಥರ ಫೀಲ್ ಆಯಿತು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಏನು ಅನಿಸ್ತು ಅಂತ ಕಮೆಂಟ್ಸ್ ಮಾಡಿ ಹೇಳಿ ಆಯಿತಾ. ನಿಮ್ಮ ಕಮೆಂಟ್ಸ್ಗಾಗಿ ಕಾಯ್ತಾ ಇರ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದಿಷ್ಟ ಆದ್ರೆ ಒಂದು ಲೈಕ್ ಕೊಡಿ ಆಯಿತಾ. ಮಕ್ಕಳೆಲ್ಲ ಮಳೆಲ್ಲ ಆಟ ಆಡ್ತಾ ಇದ್ದಾವೆ, ಹಾಗೆ ಬಗ್ಗೆ ನೋಡ್ತಾ ಇದ್ದಾರೆ. ಈ ಆಂಟಿ ವೀಡಿಯೋ ಮಾಡ್ಕೊತಾ ಇದ್ದಾರೆ ಕೊಡೋ, ನಮ್ಮ ಅಮ್ಮ ನೋಡ್ತಾರೆ, ನಮ್ಮ ಅಕ್ಕ ನೋಡ್ತಾಳೆ ಅಂದ್ಬಿಟ್ಟು ಅವರೆಲ್ಲ ನೋಡ್ತಾರಂತೆ, ನಮ್ಮ ನೈಬರ್ಸ್ ಎಲ್ಲ. ಬಾರೋ ಹೋಗ್ಬಿಡ ನೋಡಿದರೆ ಮನೇಲಿ ಹೊಡಿತಾರೆ ಬೈತಾರೆ ಅನ್ಕೋತಾ ನಾನು ವೀಡಿಯೋ ಮಾಡುವಾಗ ಬರಲ್ಲ, ಆಮೇಲೆ ವೀಡಿಯೋ ಮಾಡಲ್ಲ ಅಂತ ಅನ್ಸ್ತಾ ಓಡೋಡೋಗಿ ಮಳೇಲಿ ನೆನೀತಾಯಿದ್ರು. ಮಕ್ಕಳಿಗೂ ಒಂಥರ ಖುಷಿ ಮಳೆಯಲ್ಲಿ ನೆನೆಯೋದು ಅಂದರೆ. ನಾನು ಹಾಗೂ ಮೊದಲನೇ ಮಳೆ ನೆನಿಬೇಡ್ರೋ ಜ್ವರ ಬರುತ್ತೆ ಅಂತ ಇದ್ದೆ. ಏನೋ ಒಂಥರ ಚೆನ್ನಾಗಿದೆ ಆಂಟಿ, ಬಿಸಿಲು ಇವಾಗ ಒಂಥರ ಮಳೆ ಚೆನ್ನಾಗಿರುತ್ತೆ ಅಂತ ಮಕ್ಕಳು ಒಂಥರ ಖುಷಿಯಿಂದ ಫೀಲ್ ಮಾಡ್ಕೊಳ್ತಾ ಇದ್ದು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಆಯಿತಾ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ಬ್ಲಾಗಲ್ಲಿ ಖಂಡಿತ ಸಿಗ್ತೀನಿ. ಇವಾಗ ಹೋಗಿ ಬರ್ತೀನಿ. ಬಾಯ್ ಫ್ರೆಂಡ್ಸ್.